कल्याण न्यूज। ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬಟಗೇರಾದಲ್ಲಿ ಈಚೆಗೆ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಈ ದೇವಸ್ಥಾನದ ಕಾರಣ ಗ್ರಾಮವು ಪುಣ್ಯಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದೆ. 3 ವರ್ಷಕ್ಕೊಮ್ಮೆ ಈ ಜಾತ್ರೆ ಹಮ್ಮಿಕೊಳ್ಳುವ ಕಾರಣ ಅಪಾರ ಭಕ್ತರು ಆಗಮಿಸಿದ್ದರು. ಮಹಾಲಕ್ಷ್ಮೀ ದೇವಿಯ ಈ ಸುಕ್ಷೇತ್ರವು ದೇವಿಯ ಪ್ರಮುಖ ಶಕ್ತಿಪೀಠವಾಗಿದ್ದು, ದೂರದ ಅಪಾರ ಭಕ್ತರ ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ಮುಖ್ಯವೆಂದರೆ ದೇವಸ್ಥಾನ ಪಂಚ ಸಮಿತಿಯಲ್ಲಿ ಎಲ್ಲ ಜಾತಿ ಧರ್ಮದವರು ಸದಸ್ಯರಿರುತ್ತಾರೆ. ಇದಲ್ಲದೆ ಜಾತಿ ಭೇದವಿಲ್ಲದೆ ಎಲ್ಲರೂ ಇಲ್ಲಿ ಪೂಜೆ ಸಲ್ಲಿಸುವ ಕಾರಣದಿಂದ ಇದೊಂದು ಭಾವೈಕ್ಯದ ತಾಣವಾಗಿದೆ. ಗ್ರಾಮದ ಮಧ್ಯದಲ್ಲಿರುವ ಎತ್ತರವಾದ ಗುಡ್ಡದ ಮೇಲೆ ಮಹಾಲಕ್ಷ್ಮಿ ದೇವಸ್ಥಾನವಿದೆ. ಪೂರ್ವಾಭಿಮುಖವಾಗಿರುವ ಕಲ್ಲಿನಿಂದ ಕಟ್ಟಿದ ಗರ್ಭಗೃಹ, ಅದರ ಮೇಲೆ ವಿವಿಧ ಮೂರ್ತಿಗಳಿರುವ ಆಕರ್ಷಕ ವಿನ್ಯಾಸದ ಎತ್ತರದ ಗೋಪುರವಿದೆ. ಎದುರಿಗೆ 2 ದೀಪಸ್ತಂಭಗಳಿವೆ. 110ಕ್ಕೂ ಹೆಚ್ಚಿನ ಮೆಟ್ಟಿಲುಗಳನ್ನು ಏರಿದಾಗ ಮಹಾಲಕ್ಷ್ಮಿ ದೇವಸ್ಥಾನ ತಲುಪಬಹುದು. ಮೇಲೆ ಏರಿ ಗುಡಿಯ ಎದುರಿಗೆ ನಿಂತರೆ ಇಡೀ ಗ್ರಾಮ ಹಾಗೂ ದೂರದವರೆಗಿನ ದೃಶ್ಯ ಕಾಣುತ್ತದೆ. ಇದಲ್ಲದೆ ರಾತ್ರಿ ಸಮಯದಲ್ಲಿ ಅಕ್ಕಪಕ್ಕದ 16 ಗ್ರಾಮಗಳಲ್ಲಿನ ವಿದ್ಯುತ್ ದೀಪಗಳು ನಕ್ಷತ್ರಗಳಂತೆ ಫಳಫಳ ಹೊಳೆಯುವ ಸುಂದರ ದೃಶ್ಯ ಇಲ್ಲಿಂದ ನೋಡಬಹುದಾಗಿದೆ. ಪ್ರತಿ ವರ್ಷ ದಸರಾ ಹಬ್ಬಕ್ಕೆ 10 ದಿನಗಳವರೆಗೆ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳಿರುತ್ತವೆ. ಆದರೆ 3 ವರ್ಷಕ್ಕೆ ನಡೆಯುವ ಕೈರಿ ಎಂದು ಕರೆಯಲಾಗುವ ಜಾತ್ರೆ ಮಾತ್ರ ವಿಶಿಷ್ಟವಾಗಿರುತ್ತದೆ. ಜಾತ್ರೆಗೆ ಬರುವ ಭಕ್ತರ ಸಂಖ್ಯೆಯೂ ಅಧಿಕವಾಗಿರುತ್ತದೆ. ಈ ಜಾತ್ರೆಗೆ ಊರಲ್ಲಿನ ಪ್ರತಿ ಮನೆಯ ಪ್ರತಿ ಸದಸ್ಯ ಹಾಜರಿದ್ದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ನೆಂಟರಿಷ್ಟರು ಮತ್ತು ವಿವಿಧ ಗ್ರಾಮಗಳ ಸಾವಿರಾರು ಭಕ್ತರು ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಪಲ್ಲಕ್ಕಿ ಮೆರವಣಿಗೆ, ವಿಶೇಷ ಪೂಜೆ ಮತ್ತು ಅಭಿಷೇಕ, ಜಂಗಿ ಪೈಲ್ವಾನರ ಕುಸ್ತಿ, ನಾಟಕ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. 2ನೇ ದಿನದಂದು ದೇವಿಯ ಬೆಳ್ಳಿಯ ಉತ್ಸವ ಮೂರ್ತಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಡೊಳ್ಳು ಕುಣಿತ, ಭಜನೆ, ಹಲಗೆ ವಾದನ, ಬ್ಯಾಂಡಬಾಜ ಮತ್ತಿತರೆ ವಾದ್ಯ ಮೇಳಗಳೊಂದಿಗೆ ಅತ್ಯಂತ ವಿಶಿಷ್ಟವಾಗಿ ಮೆರವಣಿಗೆ ನಡೆಯಿತು. ಲಂಬಾಣಿ ಕಲಾ ತಂಡದವರು, ಭೂತೇರ ಕುಣಿತದವರು ಪಾಲ್ಗೊಂಡಿದ್ದರು. ಪಲ್ಲಕ್ಕಿ ಮನೆಗಳ ಎದುರು ಬಂದಾಗ ಕುಟುಂಬ ಸಮೇತರಾಗಿ ತೆಂಗು ಒಡೆದು ಹರಕೆ ತೀರಿಸಿ ದರ್ಶನ ಪಡೆಯಲಾಯಿತು. ದಾಸೋಹ ವ್ಯವಸ್ಥೆ ಸಹ ಇತ್ತು. ಪ್ರಥಮವಾಗಿ ಗ್ರಾಮದ ಮಧ್ಯದಲ್ಲಿನ
ಹನುಮಾನ ದೇವಸ್ಥಾನದ ಎದುರಿಗಿರುವ ಲಕ್ಷ್ಮೀ ದೇವಸ್ಥಾನದ ಎದುರಲ್ಲಿ ಹಂದರ ಹಾಕಿ ರಂಗೋಲಿ ಬಿಡಿಸಲಾಯಿತು. ವಿಶೇಷ ಪೂಜೆ, ನೈವೇದ್ಯ ಅರ್ಪಣೆ ನಡೆಯಿತು. ಜೂನ್ 7ರಂದು ಬೆಳಗಿನ ಜಾವ 4 ಗಂಟೆಗೆ ಗುಡ್ಡದ ಮೇಲಿರುವ ಮಹಾಲಕ್ಷ್ಮಿ ದೇವಿ ಮಂದಿರದ ಎದುರಲ್ಲಿ ಹಂದರ ಮತ್ತು ರಂಗೋಲಿ ಹಾಕಿ ಕುಂಭಗಳ ಪೂಜೆ, ನೈವೇದ್ಯ ಅರ್ಪಣೆ ನಡೆಯಿತು. ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ದೇವಿಯ ಉತ್ಸವ ಮೂರ್ತಿಯನ್ನು ಮಂದಿರಕ್ಕೆ ತಂದು ಪ್ರತಿಷ್ಠಾಪಿಸಲಾಯಿತು. ನಂತರ ಇಡೀ ದಿನ ಗ್ರಾಮಸ್ಥರು ಹಾಗೂ ಅನ್ಯ ಊರುಗಳ ಭಕ್ತರು ವಾದ್ಯ ಮೇಳಗಳೊಂದಿಗೆ ಸಾಷ್ಟಾಂಗ ದಂಡವತ ಹಾಕುತ್ತಾ ಬಂದು ದೇವಿಯ ಉಡಿ ತುಂಬಿದರು, ನೈವೇದ್ಯ ಅರ್ಪಿಸಿದರು. ಎಲ್ಲೆಲ್ಲೂ ಸಡಗರ ಸಂಭ್ರಮ ಎದ್ದು ಕಂಡಿತು. ಮರುದಿನ ಜೂನ್ 8ರಂದು ಜಂಗಿ ಪೈಲ್ವಾನರ ಕುಸ್ತಿಯೂ ಏರ್ಪಡಿಸಲಾಗಿತ್ತು. Kalyan News.